ಆಕಾಶವಾಣಿ ಮೈಸೂರು FM 100.6. ತಮ್ಮ 32ನೇ ವಯಸ್ಸಿಗೆ ಇಡೀ ಭಾರತ ಖಂಡವನ್ನೆಲ್ಲ ಸಂಚರಿಸಿ ಚತುರಾಮ್ನಾಯ ಪೀಠ ಇವುಗಳನ್ನು ದೇಶದ 4 ಮೂಲೆಗಳಲ್ಲಿ ಸ್ಥಾಪಿಸಿ ಪೀಠಸ್ಥರನ್ನು ನೇಮಿಸಿ ಪ್ರತಿ ಪೀಠಕ್ಕೂ ಒಂದೊಂದು ಧ್ಯೇಯವಿರುವಂತೆ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುವಂತೆ ಮಾಡಿ ಅಲ್ಲಿ ಚತುರ್ವಿಧ ವೇದಾಧ್ಯಯನ ಕೈಗೊಳ್ಳುವಂತೆ ಮಾಡಿದ ಶಂಕರ ಭಗವತ್ಪಾದರ ಕುರಿತು ಸಂಶೋಧನಾಪೂರ್ವಕ ಮಾತುಗಳನ್ನು ಇದೀಗ ಕೇಳೋಣ. ಬೆಂಗಳೂರಿನ ನೂಪುರ ಭ್ರಮರಿ ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರದ ಸಂಪಾದಕರು, ಪ್ರಕಾಶಕರು, ನಿರ್ದೇಶಕರೂ ಆದ ಡಾಕ್ಟರ್ BN ಮನೋರಮಾ ಅವರಿಂದ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಯ್ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಕತ್ತಲು ಮುಸುಕಿದಾಗ ಜ್ಞಾನ ಎಂಬ ಅಂಜನಶಲಾಕೆ ಅಂದರೆ ದೀಪದಿಂದ ಯಾರು ನಮ್ಮ ಕಣ್ಣುಗಳನ್ನು ತೆರೆಸ್ತಾನೋ ಆ ಗುರುವಿಗೆ ನಮಿಸುತ್ತಾ ಶಂಕರ ಭಗವತ್ಪಾದರ ಕುರಿತು ನನ್ನ ಕೆಲವು ಚಿಂತನೆಗಳನ್ನು ಮುಂದಿಡೋದಕ್ಕೆ ಸಂತೋಷಿಸ್ತೇನೆ. ಅಜ್ಞಾನವೆಂಬ ಕತ್ತಲು ಮುಸುಕಿದಾಗ ಜ್ಞಾನದ ಬೆಳಕನ್ನು ನೀಡಬೇಕು. ಹೌದು, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಎಂದಿದೆ ನಮ್ಮ ಭಾರತೀಯ ಪರಂಪರೆ. ಹಾಗಿದ್ದರೆ ಈ ಜ್ಞಾನ ಯಾವುದು? ನಾವು ಕಲಿಯುವ ಶಾಲಾ ಕಾಲೇಜುಗಳ ಶಿಕ್ಷಣವೇ? ಬದುಕನ್ನು ನಡೆಸುವಂತಹ ವಿವೇಕದ ಕ್ರಮವೇ? ಮಾಧ್ಯಮದ ಮಾಹಿತಿಗಳೇ? ಸಂತೋಷ ಅಥವಾ ಹೆಮ್ಮೆಯ ಬದುಕಿನ ಮಾರ್ಗಗಳೇ? ಒಲವು ಬಾಂಧವ್ಯವನ್ನು ಒಳಗೊಂಡು ಬದುಕುವುದೇ? ಹೀಗೆ ಪ್ರಶ್ನಿಸಿಕೊಂಡರೆ ಎಲ್ಲವೂ ಹೌದು ಎನಿಸುತ್ತದೆ. ಆದರೆ ಈ ಉತ್ತರ ಆಂಶಿಕ, ಅಂದರೆ ಕೇವಲ 100% ಸುಮಾರು 20-25% ಇರಬಹುದು. ಹಾಗಿದ್ರೆ ಈ ಬಗೆಯ ಲೋಕಜ್ಞಾನ ಬೇಡವೇ? ಖಂಡಿತ ಬೇಕು. ಆದರೆ ನಾವೆಲ್ಲ ಈಗ ಹೇಳಿರುವ ಆಂಶಿಕ ಉತ್ತರದ ಹುಡುಕಾಟದಲ್ಲೇ ತೃಪ್ತರಾಗಿದ್ದೇವಲ್ಲ ಅಂತಂದರೆ ಹೌದು, ಲೋಕ ಬಹುಪಾಲು ನಿಂತಿರುವುದೇ ಈ ವಾಸ್ತವದ ಬದುಕಿನ ಯಶಸ್ಸಿನ ಹುಡುಕಾಟದಲ್ಲಿ. ಮತ್ತೊಮ್ಮೆ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಬೇಕು. ಆಗ ಇಡೀ ವಿಶ್ವದಲ್ಲಿ ನನ್ನ ಅಸ್ತಿತ್ವ ಎಲ್ಲಿದೆ? ಬದುಕಿನೊಳಗೂ ಕೂಡ ನನ್ನ ಅಸ್ತಿತ್ವವನ್ನು ಹೇಗೆ ಕಾಣ್ಕೊಳ್ಬೋದು? ಹಾಗಿದ್ರೆ ನಾನು ಅಂದರೆ ಏನು? ಯಾರು? ನಮ್ಮ ಹೆಸರು ಅಂದರೆ ಉದಾಹರಣೆಗೆ ನಾನು ಮನೋರಮಾ, ನನ್ನ ವೃತ್ತಿ, ಬದುಕು, ಕೀರ್ತಿ ಇಂಥದ್ದು ಅಂತ ಹೇಳಿಕೊಂಡರೆ ಅಲ್ಲಿಗೆ ಮುಗಿಯುತ್ತದೆಯೇ? ಇಲ್ಲ. ಹಾಗಾದರೆ ಇದರಿಂದಾಚೆಗೆ ನಾನು ಎಂಬುದರ ಸಾರ್ಥಕ್ಕೆ ಎಲ್ಲಿದೆ? ಈ ಎಲ್ಲದರ ಒಂದು ಪೂರ್ಣವಾದ ಅನುಭವ ರೂಪವಾದಂತಹ ಬೆಳಕೆ ಜ್ಞಾನ. ಅದನ್ನು ನೀವು ಅಧ್ಯಾತ್ಮ ಅಂತಲಾದರೂ ಅನ್ನಿ, ಅನುಭವ ಅಂತಂದರೂ ಸರಿಗೆ, ಅಥವಾ ವೇದಾಂತದ ವಿಚಾರ ಅಂತಂದರೂ ಸರಿ, ಜ್ಞಾನ ನಾವು ಅಂದುಕೊಂಡ ಮಾಹಿತಿಯಲ್ಲಿ ಇಲ್ಲ. ಸರಿ, ಈ ಜ್ಞಾನ ಇದನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ? ದಾರಿ ಯಾವುದು? ಆಗ ಬೇಕಿರುವುದೇ ಗುರುವಿನ ಆಸರೆ. ಗುರು ಮಾತ್ರ ಅವಿದ್ಯೆ ಎಂಬ ಕತ್ತಲಿನಿಂದ ಬೆಳಕಿಗೆ ಕೈ ಹಿಡಿದು ಎತ್ತಬಲ್ಲ. ಸರಿಯಾದ ದಿಕ್ಕಿನಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡು ಹೋಗುವುದಕ್ಕೆ ಆತ ಬೆಳಕಾಗಬಲ್ಲ. ಆ ಗುರು ಯಾರು? ಓರ್ವ ವ್ಯಕ್ತಿಯ ತತ್ವವ? ಅವನೆಲ್ಲಿ ಸಿಗ್ತಾನೆ? ಅದು ಇಂದಿನ ಲೋಭ, ಮೋಹ, ಮದ, ಮಾತ್ಸರ್ಯಗಳ ಪ್ರಪಂಚದಲ್ಲಿ ಯಾರನ್ನ ಗುರು ಅಂತ ನಂಬೋಣ? ಸಾವಿರಾರು ಪ್ರಶ್ನೆಗಳು ಏಳುತ್ತವೆ. ಆಗ ಉತ್ತರ ಯಾರನ್ನ ನಮ್ಮ ಸನಾತನ ಧರ್ಮ ಅಥವಾ ಭಾರತೀಯ ಪರಂಪರೆಯು ಶತಶತಮಾನಗಳ ಕಾಲ ಇಂಥವರು ಯುಕ್ತರು ಅಂತ ಕಾಣಿಸಿಕೊಟ್ಟಿದೆಯೋ ಆ ಆದರ್ಶ ಪುರುಷರು, ದಿಗ್ದರ್ಶಕರಾದಂತಹ ಆಚಾರ್ಯರು, ಮಹಾ ಋಷಿಗಳು, ಆದಿಕವಿಗಳು, ದಾರ್ಶನಿಕರು, ಯುಗ ಪುರುಷರು. ಅವರು ನಮ್ಮೊಡನೆ ಇಂದಿಗೆ ಭೌತಿಕವಾಗಿ ಇಲ್ಲದಿರಬಹುದು, ಆದರೆ ಅವರು ಮಥಿಸಿ ನೀಡಿರುವ ನವನೀತವನ್ನೇ ನಾವು ಉಣ್ಣುತ್ತಿರುವುದು. ಹಾಗಿರುವಾಗ ಅವರ ಜೀವನಾದರ್ಶಗಳನ್ನು, ತತ್ವಗಳನ್ನು ನಾವು ಮತ್ತೊಮ್ಮೆ ಮಗದೊಮ್ಮೆ ಎಂದು ಪರಾಂಬರಿಸುತ್ತಲೇ ಹೋದರೆ ಅದುವೇ ಗುರುವಾದೀತು. ಇಲ್ಲೊಂದು ಅನುಕೂಲವೂ ಇದೆ. ಅಂಥವರ ಮಾರ್ಗದಲ್ಲಿ ನಾವು ತಪ್ಪಿಸಿಕೊಳ್ಳುವ ಪ್ರಮೇಯವೇ ಒದಗುವುದಿಲ್ಲ. ಅಂಥ ಒಂದು ದಿವ್ಯಜ್ಯೋತಿಯೇ ಆಚಾರ್ಯ ಸಾರ್ವಭೌಮರೇ ಶಂಕರ ಭಗವತ್ಪಾದರು. ಅವರ ಬದುಕು, ಬರೆಹ, ನಡೆ, ನುಡಿ ಎಲ್ಲವೂ ಯುಗ ಯುಗಾಂತ್ಯದವರೆಗೂ ಸಲ್ಲುವ ಆದರ್ಶ ಪರಮಸತ್ಯ. ಯಾಕೆಂದರೆ ಅವರು ಹೇಳಿದ್ದು ಭಾರತವನ್ನು, ಆಳಿದ್ದು ಭಾರತವನ್ನು, ಭಾರತದ ಉದ್ದಕ್ಕೂ ನಡೆದವರು, ಭಾರತವನ್ನೇ ನುಡಿದವರು, ಭಾರತವನ್ನು ಉದ್ಧರಿಸಿದವರು, ಭಾರತವನ್ನು ಬಾಳಿದವರು. ಭಾರತದ ಉದ್ದಕ್ಕೂ ನಡೆದವರೆಂದರೆ ಸರಿ, ಭಾರತವನ್ನೇ ನುಡಿದದ್ದು, ಬಾಳಿದ್ದು, ಉದ್ಧರಿಸಿದ್ದು ಅಂದರೆ ಹೌದು. ಭಾರತದ ಅಸ್ಮಿತೆ ಸನಾತನ ಧರ್ಮದಲ್ಲಿದೆ. ಈ ಧರ್ಮದಲ್ಲೇ ಭಾರತವಿದೆ. ಧರ್ಮವೇ ಭಾರತವಾಗಿದೆ. ಈ ಧರ್ಮ ಕೇವಲ ಮತ, ಪಂಥ ಎಂಬ ಇಂದಿನ ಕಾಲಕ್ಕೆ ಸೀಮಿತವಾಗಿರುವ ವ್ಯಾಖ್ಯಾನದ್ದಲ್ಲ.
ಬದಲಾಗಿ ಧರ್ಮವೆಂದರೆ ಜೀವನದ ಸಹಜ ಸಂಸ್ಕಾರ, ಬದುಕನ್ನು ನಡೆಸುವ ಮೂಲ ಶಕ್ತಿ, ಜೀವನದ ಸಂಸ್ಕೃತಿ, ಪುರುಷಾರ್ಥ. ಎಲ್ಲರ ಕ್ಷೇಮಕ್ಕಾಗಿ, ಒಳ್ಳೆಯ ಬದುಕಿಗಾಗಿ, ಎಲ್ಲರಿಗೂ ಎಲ್ಲರಿಂದಲೂ ಎಲ್ಲರಿಂದ ಒಡಗೂಡಿ ಅನ್ವಯವಾಗುವಂಥದ್ದು. ಸುಲಭದಲ್ಲಿ ಹೇಳುವುದಾದರೆ ಲೋಕಾ ಸಮಸ್ತ ಸುಖಿನೋ ಭವಂತು, ಆನೋ ಭದ್ರಾಹ ಕ್ರತುವೋ ಎಂತು ವಿಶ್ವತಃ ಎಂದು ಯಾವುದು ಹೇಳಿದೆಯೋ ಅದೇ ಧರ್ಮ. ಈ ಸನಾತನ ಧರ್ಮದ ಆಧಾರದಲ್ಲಿ ನಮ್ಮ ಸಂವಿಧಾನದ ಪ್ರಜಾಪ್ರಭುತ್ವದ ಧ್ಯೇಯ ವಾಕ್ಯವೂ ಕೂಡ ಬಲಗೊಂಡಿದೆ. ಈಗ ನೀವೇ ಹೇಳಿ, ಶಂಕರಾಚಾರ್ಯರು ನುಡಿದದ್ದು, ಬಾಳಿದ್ದು, ಉದ್ಧರಿಸಿದ್ದು ಭಾರತವನ್ನಲ್ವೇ? ಅವರಿಂದ ಮೊದಲುಗೊಂಡು ಇಂದಿನವರೆಗೂ, ಅಷ್ಟೇ ಏಕೆ ಯುಗಾಂತ್ಯದವರೆಗೂ ಕೂಡ ಅವರ ನಡೆಗಳು ಪುನರುಜ್ಜೀವನ ಕಾಣುತ್ತಲೇ ಇರುತ್ತವೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಮ್ಮ ಕರ್ನಾಟಕ ಪ್ರಾಂತ್ಯವು ಧನ್ಯವೂ ಮಾನ್ಯವೂ ಆಗಿರುವಂತಹ ಒಂದು ಅತ್ಯದ್ಭುತವಾದ ಸಾಮ್ರಾಜ್ಯ ವಿಜಯನಗರ ಕರ್ನಾಟ ಸಾಮ್ರಾಜ್ಯ. ನಮ್ಮ ಇಂದಿನ ಬದುಕಿಗೂ ಕೂಡ ಅದೇ ಆಧಾರ. ಅದರ ಅಸ್ಥಿಭಾರವನ್ನು ಹಾಕಿದ್ದು ಶಂಕರಾಚಾರ್ಯರ ಶಿಷ್ಯ ಪರಂಪರೆ. ವ್ಯಾಖ್ಯಾನ ಸಿಂಹಾಸನವೆಂದೇ ಖ್ಯಾತಗೊಂಡ ಶೃಂಗೇರಿಯ ಶಾರದಾ ಪೀಠ. ಅಂದಿಗೆ ಪೀಠದ ಗುರುಗಳಾಗಿದ್ದವರು ಆಚಾರ್ಯ ವಿದ್ಯಾರಣ್ಯರು. ಅವರ ಚಿಂತನೆ, ಆಶೀರ್ವಾದದ ಮೂಲಕ ವಿಜಯನಗರ ಕರ್ನಾಟ ಸಾಮ್ರಾಜ್ಯವು ಮೆರೆದು ರಾರಾಜಿಸಿತು. ಈ ಬಗೆಯಾದ ಶಂಕರ ಕಟಾಕ್ಷ ನಮ್ಮಂತೆಯೇ ಉಳಿದ ಭಾರತದ ಪ್ರಾಂತ್ಯಗಳಿಗೂ ದಕ್ಕಿದೆ. ಭೌತಿಕವಾದ ವ್ಯಕ್ತಿ ಬೇರೆ, ಸಮಯ ಬೇರೆ, ಸನ್ನಿವೇಶಗಳು ಬೇರೆ ಇರಬಹುದು. ಆದರೆ ಆಯಾ ಕಾಲದ ರಾಜ್ಯದ ಜನರ ಬಾಳ್ವಿಕೆಗೆ ವರದಾನವಾಗಿ ಶಂಕರ ಪೀಠಗಳು ಪರಿಣಮಿಸಿವೆ. ಎಲ್ಲೆಲ್ಲ ಧರ್ಮದ ಅವನತಿ ಎಂದು ಕಾಣುತ್ತದೆಯೋ ಅಲ್ಲೆಲ್ಲ ಶಂಕರಾಚಾರ್ಯ ಶಿಷ್ಯ ಪರಂಪರೆಗೆ ಬೆಳಕು ತೋರಿ ಮುನ್ನಡೆಸಿದೆ. ಇದಕ್ಕೆ ಶಂಕರಾಚಾರ್ಯರಿತ್ತ ತತ್ವಗಳು, ಲಕ್ಷಣಗಳು, ಶಾಸ್ತ್ರ ಪರಂಪರೆಗಳ ಜ್ಯೋತಿಗೆ ಕಾರ್ಯಕಾರಣ. ಅವುಗಳನ್ನು ಸ್ಥೂಲವಾಗಿ ಗಮನಿಸೋದಾದರೆ, ಪೂರ್ವದಲ್ಲಿ ಗೋವರ್ಧನ ಪೀಠ ಪುರಿ ಒರಿಸ್ಸಾದಲ್ಲಿ ನೆಲೆಗೊಂಡಿದೆ. ಋಗ್ವೇದ ಅಲ್ಲಿನ ಅಧ್ಯಯನ. ಹಸ್ತಾಮಲಕಾಚಾರ್ಯರು ಪ್ರಥಮ ಪೀಠಾಧಿಪತಿಗಳು. ಪ್ರಜ್ಞಾನಂ ಬ್ರಹ್ಮ ಇದು ಧ್ಯೇಯವಾಕ್ಯ. ದಕ್ಷಿಣದಲ್ಲಿ ಶಾರದಾ ಪೀಠ ಕರ್ನಾಟಕದ ಶೃಂಗೇರಿಯಲ್ಲಿ ಯಜುರ್ವೇದದ ಅಧ್ಯಯನ. ಸುರೇಶ್ವರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಎನ್ನುವುದು ಧ್ಯೇಯವಾಕ್ಯ. ಪಶ್ಚಿಮದಲ್ಲಿ ಕಾಳಿಕಾ ಪೀಠ ಗುಜರಾತಿನ ದ್ವಾರಕಾದಲ್ಲಿದೆ. ಸಾಮವೇದ ಇದರ ಮುಖ್ಯ ಅಧ್ಯಯನ. ಪದ್ಮಪಾದಾಚಾರ್ಯರು ಪೀಠಾಧಿಪತಿಗಳು. ತತ್ವಮಸಿ ಎನ್ನುವಂಥದ್ದು ಧ್ಯೇಯವಾಕ್ಯ. ಉತ್ತರದಲ್ಲಿ ಜ್ಯೋತಿಷ್ಪೀಠ ಉತ್ತರಾಖಂಡದಲ್ಲಿರುವಂಥದ್ದು ಬದರಿಕಾಶ್ರಮದ ನೆಲೆ. ಅಥರ್ವವೇದದ ಅಧ್ಯಯನಕ್ಕೆ ಮೀಸಲಾಗಿದ್ದಂಥದ್ದು. ತೋಟಕಾಚಾರ್ಯರು ಪ್ರಥಮ ಪೀಠಾಧಿಪತಿಗಳು. ಅಯಮಾತ್ಮ ಬ್ರಹ್ಮ ಎನ್ನುವಂಥದ್ದು ಧ್ಯೇಯವಾಕ್ಯ. ಈ ಹಿನ್ನೆಲೆಯಿಂದ ನೋಡಿದಾಗ ಭಾರತದ 4 ದಿಕ್ಕುಗಳಲ್ಲಿಯೂ ಚತುರಾಮ್ನಾಯ ಪೀಠಗಳೆಂದು ಶಂಕರಾಚಾರ್ಯರು ಸ್ಥಾಪಿಸಿದ್ದು ಕೇವಲ ಮಠಗಳನ್ನಲ್ಲ, ಬದಲಾಗಿ ಧರ್ಮದೇವಿಗೆಯನ್ನು. ಇವಷ್ಟೇ ಅಲ್ಲ, ಶಂಕರಾಚಾರ್ಯರ ಕರಕಮಲದಿಂದ ಅರಳಿದ ರಾಮಚಂದ್ರಾಪುರ ಮಠ, ಸ್ವರ್ಣವಲ್ಲಿ ಮಠ, ಕಾಂಚಿ ಮಠ, ಹೀಗೆ ಇನ್ನೂ ಅದೆಷ್ಟೋ ಪೀಠ ಪರಂಪರೆಗಳು ಕೂಡ ಧರ್ಮದ ಪುನರುಜ್ಜೀವನಕ್ಕೆಂದೇ ತಮ್ಮ ಶಕ್ತಿಯನ್ನು ಸದಾ ಬಸಿಯುತ್ತಿರುವಂತಹ ಶಾಸನ ಶಕ್ತಿಗಳು. ಒಟ್ಟಿನಲ್ಲಿ ನಮ್ಮ ಇಡೀ ಭಾರತಕ್ಕೆ ಶಂಕರರ ಅನುಗ್ರಹ ಇಂದಿಗೂ ಅಗಾಧವಾಗಿದೆ, ಅಪಾರವಾಗಿದೆ. ಈ 4 ಪೀಠಗಳ ಧ್ಯೇಯವಾಕ್ಯವನ್ನು ಗಮನಿಸೋಣ. ಮತ್ತದೇ ಜ್ಞಾನ ಸಂಪಾದನೆಯ ಪರಮ ಅನುಭವಕ್ಕೆ ಮೀಸಲಾಗಿದೆ. ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ. ಅಂದರೆ ಜ್ಞಾನವೇ ಬ್ರಹ್ಮ, ಆ ಬ್ರಹ್ಮವೇ ನಾನು, ಅದು ಎಂದಿಗೂ ಇದೆ ಮತ್ತು ಆತ್ಮವೇ ಬ್ರಹ್ಮ. ಇಲ್ಲಿರುವ ಬ್ರಹ್ಮ ಯಾವುದೋ ಒಂದು ನಿರ್ದಿಷ್ಟ ದೇವತೆ ಅಲ್ಲ, ಬದಲಾಗಿ ವಿಶ್ವದ ಸಮಗ್ರ ಶಕ್ತಿ. ಇಲ್ಲಿರುವ ನಾನು ಕೇವಲ ನಾನು ನನ್ನದೆಂಬ ಕಾಮಮೋಹಗಳಲ್ಲ, ಬದಲಾಗಿ ದೇಹ ಭಾವವನ್ನು ಮೀರಿದ ಸಚ್ಚಿದಾನಂದವಾದ, ಅಂದರೆ ಸದಾ ಸತ್ ಚಿತ್ ಆನಂದ ಸ್ವರೂಪಿಯಾದ ಪರಂಜ್ಯೋತಿ. ಮತ್ತು ಆ ಪರಂಜ್ಯೋತಿಯಾದ ಆತ್ಮವೇ ಬ್ರಹ್ಮವೂ ಆಗಿದೆ. ಅಂದರೆ ಹೇಗೆ ಮಣ್ಣಿಂದ ಮಡಕೆ, ಹೇಗೆ ಚಿನ್ನದ ಗಟ್ಟಿಯಿಂದಲೇ ಆಭರಣವಾದರೂ ಅದೂ ಕೂಡ ಚಿನ್ನವೆಂದೇ ಕರೆಸಿಕೊಳ್ಳುವುದು, ಅಂತೆಯೇ ಚಿನ್ಮಯ ರೂಪಿಯಾದ ಭಗವಂತ ಬೇರಲ್ಲ, ನಾನು ಎಂಬ ಅರಿವುಳ್ಳ ಜೀವ ಬೇರಲ್ಲ. ಇದನ್ನು ಅರಿಯುವುದಷ್ಟೇ ಅಲ್ಲದೆ ಬಾಳಿದರೆ ಅಲ್ಲೇ ಜೀವನ್ಮುಕ್ತಿ. ಸಕಲರಲ್ಲೂ ಕೂಡ ಆ ಚಿನ್ಮಯ ರೂಪಿಯೇ ನೆಲೆಸಿದ್ದಾನೆ. ಆದರೆ ಏನು ಮಾಡೋಣ? ಮಾಯೆ ಎಂಬ ಕವಚ ಬಿದ್ದ ತಕ್ಷಣ ಸಹಜವಾಗಿ ಮನುಷ್ಯನ ಮನಸ್ಸು ಎಲ್ಲವನ್ನು ಮರೆಸಿಬಿಡುತ್ತದೆ. ಅವಿದ್ಯೆ ಅಂದರೆ ಅಜ್ಞಾನ ನಮ್ಮನ್ನು ಮುತ್ತಿಕೊಳ್ಳುತ್ತದೆ. ಮಾಯಾ ಮೋಹಕ್ಕೆ ಬಿದ್ದ ಬುದ್ಧಿ ಜನ್ಮ ಮತ್ತದೇ ಈ ಲೋಕದ ವ್ಯವಹಾರದೊಳಗಡೆಯೇ ಸಿಲುಕಿ ಮತ್ತಲ್ಲೇ ಅಂತ್ಯವನ್ನು ಕಾಣುತ್ತದೆ. ಈ ಲೋಕ ವ್ಯವಹಾರ ಅನಿತ್ಯವಾದದ್ದು, ಅಂದರೆ ಸುಳ್ಳಿನ ಪ್ರಪಂಚ. ಹಾಗಂತದ್ದು ಪೂರ್ಣವಾಗಿ ಸುಳ್ಳೇ ಅಲ್ಲ. ಯಾಕೆಂದರೆ ನಿತ್ಯವೂ ನಡೆಯುವ ಲೋಕವೇ ಅದರ ಒಳಗಡೆ ಇದೆ. ಹಾಗೆಂದು ಅದೇ ಪರಮ ಸತ್ಯವೂ ಅಲ್ಲ, ಬದಲಾಗಿ ಇದನ್ನು ವ್ಯಾವಹಾರಿಕ ಸತ್ಯ ಎಂದು ಸೂಚಿಸಲಾಗಿದೆ.
ಅದನ್ನು ಮೀರಲು ಯಾವುದರ ಮೊರೆ ಹೋಗಬೇಕು ಅಂತಂದರೆ ಗುರುವಿನ ಸಾನ್ನಿಧ್ಯ. ಆಗ ಆತನೇ ಜ್ಞಾನಕ್ಕೆ ಹಾದಿಯಾಗ್ತಾನೆ. ಆ ಹಾದಿ ಯಾವುದು? ವಿಚಾರದ ಹಾದಿ. ಅದುವೇ ವೇದಾಂತಕ್ಕೂ ಕೂಡ ಮುಖ್ಯವಾದಂತಹ ದಾರಿ. ವಿಚಾರದಿಂದಲೇ ಸಂಸ್ಕಾರ, ವಿಚಾರದಿಂದಲೇ ವಿಜ್ಞಾನ, ವಿಚಾರವೇ ಆತ್ಮದರ್ಶನಕ್ಕೆ ಸಾಧನ. ಇಲ್ಲವಾದರೆ ಅದೇ ಜನ್ಮ, ಅದೇ ಮರಣ. ಹಾಗಾಗಿ ಅಥೋ ವಿಚಾರ ಕರ್ತವ್ಯ ನಿತ್ಯಾನಿತ್ಯ ವಿವೇಕ. ಶಂಕರಾಚಾರ್ಯರು ಅಂದ ಮಾತಿನ ಮರ್ಮ ವಿಚಾರ ಮಾಡುವುದೇ ಎಲ್ಲರ ಕರ್ತವ್ಯವಾಗಲಿ. ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ವಿದ್ಯೆ, ಯಾವುದು ಅವಿದ್ಯೆ, ಯಾವುದು ಸತ್ಯ, ಸುಳ್ಳು ಎಂಬ ವಿಚಾರದ ದಾರಿಯಲ್ಲಿ ಬದುಕು ಸಾಗಲಿ ಎಂಬುದಾಗಿ. ಇದನ್ನೇ ಸಮಗ್ರವಾಗಿ ಅದ್ವೈತ ಎಂಬ ತತ್ವವಾಗಿ ಅವರ ಮೂಲಕ ನಾವು ಕಂಡುಕೊಂಡಿದ್ದೇವೆ. ಮತ್ತು ಇದನ್ನು ಗುರಿಯಾಗಿಸಿ ವೇದವು ಕೊಟ್ಟ ಧ್ಯೇಯ ವಾಕ್ಯಗಳ ಅನುಸಂಧಾನದಲ್ಲಿ ಪೀಠ ಪರಂಪರೆಯನ್ನು ಶಂಕರರೇ ಹುಟ್ಟು ಹಾಕಿಸಿದ್ದಾರೆ. ಅದು ಭಾರತದ ದಿಕ್ಕು ದಿಕ್ಕಿಗೆ ವ್ಯಾಪಿಸುವ ಹಾಗೆ. ಈ ಜ್ಞಾನದಲ್ಲೇ ಜೀವನವಿದೆ, ಇದೇ ಭಾರತವಾಗಿದೆ, ಇದೇ ಸನಾತನ ಧರ್ಮವಾಗಿದೆ. ಸರಿ, ಈ ಜ್ಞಾನವನ್ನು ಭಾರತ ಎಂದು ಹೇಗೆ ಹೇಳೋಣ? ಅದಕ್ಕೂ ಉತ್ತರವಿದೆ. ಏಕಂ ಸತ್ವಿಪ್ರ ಬಹುಧಾ ವದಂತಿ. ಈ ಮಾತನ್ನು ಹೇಳಿದ್ದೇ ಭಾರತ. ಇದು ಶ್ರುತಿ ವಾಕ್ಯ. ಶ್ರುತಿ ಅಂದರೆ ವೇದ, ವೇದ ಅಂತಂದರೆ ಜ್ಞಾನ. ಆದರೆ ಇಂದಿನ ಕಾಲಕ್ಕೆ ವೇದ ಅಂತಂದರೆ ಸಾಕು, ಅದರ ಬಗ್ಗೆ ಹರಿಹಾಯುವಷ್ಟು ಅವಿದ್ಯೆ ಹಬ್ಬಿದೆ. ಅದು ಭಾರತ ವಿರೋಧಿ ಶಕ್ತಿಗಳ ಕುತಂತ್ರದ ಫಲ ಎಂದು ಕೂಡ ಹೇಳಬಹುದು. ಹೀಗಿದ್ದೂ ತಿಳಿದುಕೊಳ್ಳಬೇಕಾದ್ದು ಏನಂದರೆ, ವೇದ ಅಂದರೆ ಕೇವಲ ಮಂತ್ರಗಳ ಗುಚ್ಛ ಅಲ್ಲ. ಮಂತ್ರ ಅದರ ಭಾಷೆ ಮಾತ್ರ. ಆ ಭಾಷೆಯಲ್ಲಿದೆ ಜೀವನ ಬೋಧೆ. ಆ ಪೈಕಿ ಒಂದು ವಾಕ್ಯವನ್ನೇ ಗಮನಿಸುವುದಾದರೆ ಅದು ಏಕಂ ಸತ್ವಿಪ್ರ ಬಹುಧಾ ವದಂತಿ. ಈ ಋಗ್ವೇದದ ಸೂತ್ರವಾಕ್ಯದ ಅರ್ಥ ಏನು ಅಂತಂದರೆ, ಇರುವುದು ಒಂದೇ, ಅದು ವಿವಿಧ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂಬುದಾಗಿ. ಆ ವೈವಿಧ್ಯವನ್ನು ನಾವು ಪುರಸ್ಕರಿಸಬೇಕು. ಆಗ ಮಾತ್ರ ಅದರ ಒಳಗಿರುವ ಏಕವನ್ನು ಕಾಣಲು ಸಾಧ್ಯ. ಇದು ವೇದಗಳ ಆಧಾರದಲ್ಲಿ ಬೆಳೆದ ಭಾರತೀಯತೆಗೆ ಸ್ವರೂಪವೇ ಆಗಿದೆ. ಇದನ್ನು ನಮ್ಮ ಸಂವಿಧಾನವೂ ಕೂಡ ಮತ್ತೊಮ್ಮೆ ಪಡೆದುನುಡಿದಿದೆ. ಎಂಥ ನಾಸ್ತಿಕನಾಗಿರಲಿ ಅಥವಾ ವಾಮಾರ್ಗಿಯೇ ಆಗಿರಲಿ ಈ ಮಾತನ್ನು ಧಿಕ್ಕರಿಸಲಾರ. ಯಾಕೆಂದರೆ ಇಡೀ ಜೀವಜಂತುಗಳಲ್ಲಿ ಪ್ರೀತಿ ನೆಲೆಸಬೇಕು ಅಂತಂದರೆ, ಎಲ್ಲ ಸಂಸ್ಕೃತಿಗಳನ್ನು ಒಪ್ಪಬೇಕು ಅಂತಂದರೆ, ಈ ವೈವಿಧ್ಯದೊಳಗೆ ಒಂದು ಐಕಮತ್ಯದ ಮನಸ್ಥಿತಿ ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ. ಸರ್ವರಿಗೂ ಸಮಭಾವ, ಸಹಬಾಳ್ವೆಯ ಜ್ಯೋತಿ ಇದರಲ್ಲೇ ಇದೆ. ಹಾಗಂದರೆ ಅಲ್ಲಿ ಅದ್ವೈತವೂ ಇದೆ. ಅದ್ವೈತವಿದ್ದಲ್ಲಿ ಶಂಕರಾಚಾರ್ಯರಿದ್ದಾರೆ. ಮತ್ತು ಶಂಕರರ ಧರ್ಮವೇ ಸನಾತನ ಧರ್ಮ. ಅದುವೇ ಭಾರತದ ಅಸ್ಮಿತೆಯ ಪ್ರಜ್ಞೆ. ಮತ್ತು ಈ ಜೀವನ ಬೋಧೆಯನ್ನು 4 ಪೀಠಗಳ ಮೂಲಕ 4 ತಮ್ಮ ಪ್ರಮುಖ ಶಿಷ್ಯರಿಂದ ಸ್ಥಾಪಿಸಿ ಹಲವರ ಮೂಲಕವಾಗಿ ಬೆಳೆಸಿ ಮುಂದುವರಿಸಿಕೊಂಡೇ ಬಂದಿದ್ದಾರೆ. ಈಗ ಯೋಚಿಸಿ, ಸನಾತನವೂ ವೈದಿಕವೂ ಆಗಿದೆ. ಹೀಗಂದ ಕೂಡಲೇ ಮತ್ತೆ ಪುನಃ ಜಪ, ತಪ, ಪೂಜೆ, ಪುನಸ್ಕಾರ, ಹವನ ಮೊದಲಾದ ಕರ್ಮಾನುಷ್ಠಾನ ಮಾತ್ರ ವೈದಿಕ ಧರ್ಮ ಎಂದು ತಪ್ಪು ತಿಳಿಯುತ್ತಾರೆ. ಅದು ಕೂಡ ಅವಿದ್ಯೆಯೇ. ಯಥಾರ್ಥದಲ್ಲಿ ವೈದಿಕ ಎನ್ನುವುದು ಅಷ್ಟರಲ್ಲೇ ಇಲ್ಲ. ಮತ್ತು ಈಗ ಹೇಳಿದ ಕರ್ಮಾನುಷ್ಠಾನವೂ ಕೂಡ ಸನಾತನ ಧರ್ಮದ ದರ್ಶನಗಳ ಒಂದು ಭಾಗ ಮಾತ್ರ, ಅಂದರೆ ಒಂದು ಹಾದಿ. ಅವನ್ನು ಒಳಗೊಂಡು ಮತ್ತು ಅವನ್ನು ಮೀರಿ ವೇದಾಂತದ ವಿಚಾರದಲ್ಲಿ ಮನಸ್ಸು ಮಗ್ನವಾದರೆ ಜ್ಞಾನ ಸಾಧನೆ ಕಷ್ಟ ಅಲ್ಲ ಅಂತಂದವರು ಶಂಕರಾಚಾರ್ಯರು. ಈ ಕಾರಣಕ್ಕೆ ಅವರಿಗೆ ಸರ್ವಜ್ಞ ಪೀಠವನ್ನೇರಲು ಸಾಧ್ಯವಾಯಿತು. ಏನಿದು ಸರ್ವಜ್ಞ ಪೀಠ? ಎಲ್ಲವನ್ನೂ ಬಲ್ಲವನೇ ಸರ್ವಜ್ಞ. ಅದಕ್ಕೊಂದು ಪೀಠವಿದೆಯೇ? ಹೌದು, ಪ್ರಾಚೀನ ಭಾರತದ ಶಿಖರವಾದ ಕಾಶ್ಮೀರ ದೇಶದಲ್ಲಿತ್ತು. ಎಲ್ಲ ದಿಕ್ಕಿನಿಂದಲೂ ಬಂದಂತಹ ವಿದ್ವಾಂಸರು ಕಾಶ್ಮೀರದಲ್ಲಿ ತಮ್ಮ ವಿದ್ಯಾ ಸಾಮರ್ಥ್ಯ ಪ್ರದರ್ಶಿಸಿದರೂ ಸರ್ವಜ್ಞ ಪೀಠವನ್ನೇರಲು ಯಾರೂ ಶಕ್ತರಾಗಿರಲಿಲ್ಲ. ಅದರಲ್ಲೂ ದಕ್ಷಿಣ ದೇಶದ ಯಾರೊಬ್ಬನೂ ಆವರೆಗೆ ಜ್ಞಾನದ ಎತ್ತರವನ್ನು ಏರದ ಕಾರಣ ಕಾಶ್ಮೀರದ ಶಾರದಾ ಪೀಠದ ದಕ್ಷಿಣ ದ್ವಾರವೇ ಅಂದಿನವರೆಗೆ ತೆರೆದಿರಲಿಲ್ವಂತೆ. ಆಗ ಬಂದವರೇ ಆದಿಶಂಕರರು. ದೇಶಾದ್ಯಂತ ವಿವಿಧ ಪಂಥಗಳ ವಿದ್ವಾಂಸರನ್ನ ವಾದದಲ್ಲಿ ಗೆದ್ದು ಭಾರತ ಪರ್ಯಟನೆ ನಡೆಸುತ್ತಾ ಪರಮ ಪರೀಕ್ಷೆಯಾಗಿ ಕಾಶ್ಮೀರದ ಪಂಡಿತ ಮಂಡಲವನ್ನೂ ಮಣಿಸಿ ಶಾರದಾ ಪೀಠದ ದಕ್ಷಿಣ ದ್ವಾರವನ್ನು ತೆರೆಯಿಸಿ ಒಳ ಪ್ರವೇಶಿಸಿದರು. ಸರ್ವಜ್ಞ ಪೀಠವನ್ನೇರಿ ಜಗತ್ತಿಗೇ ಗುರುವಾದರು. ಅದರಲ್ಲೂ ಶ್ರೀರಾಮಚಂದ್ರರನ್ನು ಬಿಟ್ಟರೆ ಇಡೀ ಭಾರತವನ್ನು ಆಳಿದ ಮತ್ತೋರ್ವ ಮಹಾಪುರುಷ ಶಂಕರರನ್ನು ಹೊರತುಪಡಿಸಿ ಬೇರೊಬ್ಬನಿಲ್ಲ. ಶಂಕರರು ಕ್ಷಾತ್ರ ಕುಲದಲ್ಲಿ ಹುಟ್ಟಲಿಲ್ಲ ನಿಜ, ಸನ್ಯಾಸಿಯಾಗಿದ್ದುಕೊಂಡೇ ಭಾರತ ಸಮಗ್ರತೆಯನ್ನು ಸಾಧಿಸಿದ ಸಾರ್ವಭೌಮರು. ನಮ್ಮಲ್ಲಿ ರೂಢಿಗೆ ಕೆಲವರು ಅನ್ನೋರಿದ್ದಾರೆ, ಸರ್ವಸಂಗ ಪರಿತ್ಯಾಗಿ ಏಕೆ ಬೇಕು ಲೋಕರಗಳೇ, ಮೂಗು ಮುಚ್ಚಿಕೊಂಡು ಕುಳಿತಿರಬಾರದೆ ಅನ್ನುವಂತಹ ಕುಹಕ. ಇದಕ್ಕೂ ಉತ್ತರ ಇದೆ. ಸರ್ವಸಂಗ ಪರಿತ್ಯಾಗಿಯೇ ಲೋಕಕ್ಕೆ ಹೆಚ್ಚು ಆಪ್ತ. ಏಕೆಂದರೆ ಯೋಗಶಾಸ್ತ್ರದಲ್ಲಿ ಸಮಾಧಿ ಸ್ಥಿತಿ ಅತ್ಯುನ್ನತವಾದದ್ದು. ಅದನ್ನು ಪಡೆದವರು ಜೀವನ್ಮುಕ್ತರಾಗಿ ಬಿಡ್ತಾರೆ. ಸಮಾಧಿ ಸ್ಥಿತಿಯ ಪರಿಪೂರ್ಣ ಅನುಭವವನ್ನು ಪಡೆದು ಲೋಕದ ಕ್ಷೇಮಕ್ಕಾಗಿ ಅನುಗ್ರಹ ರೂಪದಿಂದ ಬಹಿರ್ಮುಖರಾಗುವರಿದ್ದರೆ
ಅವರ ಸಂಕಲ್ಪ ಶಕ್ತಿ ಎಷ್ಟಿರಬೇಡ. ನಾ ಮಮ, ಈ ಫಲ ನನಗೆ ಸೇರಿದ್ದಲ್ಲ ಎಂದುಕೊಂಡೇ ಕೆಲಸಕ್ಕಿಳಿಯುವಂಥವರು. ಅಂಥವರ ಧ್ಯೇಯ ವೈಯಕ್ತಿಕ ಸಾಧನೆ ಒಂದೇ ಅಲ್ಲ, ಲೋಕದ ಕ್ಷೇಮವೇ ಆಗಿರುತ್ತದೆ. ಅವರ ಜೀವ ಲೋಕಕ್ಕೆ ಬೆಳಕು. ಹಾಗಾಗಿ ಎಲ್ಲ ದರ್ಶನಗಳ ಪಾಲಕರು ಕೂಡ ಶಂಕರಾಚಾರ್ಯರ ಶಿಷ್ಯ ಪರಂಪರೆಯನ್ನು ಶಂಕರಾಚಾರ್ಯರೆಂದೇ ಪೂಜಿಸ್ತಾರೆ. ಅವೈದಿಕವೆನಿಸುವ ಮತಗಳು, ಅಂದರೆ ವೇದ ಮೂಲವಾಗಿರದೇ ಇದ್ದ ಚಾರ್ವಾಕ ಮತಗಳ ಪಾಲಕರೂ ಕೂಡ ಶಂಕರಾಚಾರ್ಯರನ್ನು ಅಸಡ್ಡೆ ಮಾಡುವುದಿಲ್ಲ. ಹಾಗೆ ನೋಡಿದರೆ ಶಂಕರಾಚಾರ್ಯರು ಅವೈದಿಕ ಮತಗಳನ್ನು ದೂಷಿಸುವುದು ಅಥವಾ ಅವನ್ನು ನಾಶ ಮಾಡಲೆಂದೇ ಮುನ್ನಡಿ ಇಟ್ಟರು ಎಂಬ ಮಾತಿನಲ್ಲಿ ನನಗೆ ಸತ್ಯ ಕಾಣುವುದಿಲ್ಲ. ಬದಲಾಗಿ ಶಂಕರರು ಮಾಡಿದ್ದು ಅವಿದ್ಯೆಯ ನಾಶಕ್ಕೆ ಪ್ರಯತ್ನ, ಸನಾತನ ಧರ್ಮದ ಉಜ್ಜೀವನಕ್ಕೆ ಪ್ರಯತ್ನ. ಸಹಜವಾಗಿ ಅವರ ಜ್ಞಾನ ಪ್ರಕಾಶಕ್ಕೆ ಆವರೆಗೂ ಭಾರತವನ್ನು ಅಡರಿಕೊಂಡಿದ್ದಂತಹ ಅವಿದ್ಯೆಗಳು, ಅವೈದಿಕ ಪಂಥಗಳು ಮರೆಗೆ ಸೆರೆದವು. ಅದರಲ್ಲೂ ಮುಖ್ಯವಾಗಿ ಸನ್ಯಾಸಿಯಾಗುವ ಹೆಸರಿನಲ್ಲಿ ಸ್ವೇಚ್ಛೆಯಿಂದ ವರ್ತಿಸ್ತಾ ಜೀವನದ ಜವಾಬ್ದಾರಿಯನ್ನು ಪೂರೈಸದೆ ಗೃಹಸ್ಥ ಧರ್ಮದಿಂದ ದೂರ ಸಾಗಿ ಪರಪೀಡಕರಾಗುತ್ತಿದ್ದ ಅವೈದಿಕರಿಗೆ ಶಂಕರಾಚಾರ್ಯರು ಮದ್ದರೆದರು. ಈ ಕೆಲಸ ಇಂದಿಗೂ ಭಾರತಕ್ಕೆ ಬೇಕು. ಆ ಮೂಲಕ ಭಾರತದ ಸಂಸ್ಕೃತಿ, ಜೀವನದ ರಕ್ಷಣೆಗೆ ನಾವು ಸದಾ ಕಟಿಬದ್ಧರಾಗಬೇಕು ಎಂದು ನನಗನ್ನಿಸುತ್ತದೆ. ಮತ್ತು ಇದೇ ಕಾರಣದಿಂದ ಶಂಕರರು ಎಂದಿಗೂ ಪ್ರಸ್ತುತರಾಗುತ್ತಲೇ ಇರುತ್ತಾರೆ. ಶಂಕರೋತಿ ಇತಿ ಶಂಕರಃ. ಅವರು ಧರ್ಮ ಪ್ರಚಾರಕರಷ್ಟೇ ಅಲ್ಲ, ದಾರ್ಶನಿಕರು. ಧರ್ಮಗುರುವಷ್ಟೇ ಅಲ್ಲ, ಧರ್ಮ ಸ್ಥಾಪಕರು. ಸನ್ಯಾಸಿಯಷ್ಟೇ ಅಲ್ಲ, ವಿಭೂತಿ ಪುರುಷರು. ಅದ್ವೈತ ಎನ್ನುವುದು ಪಂಥವಲ್ಲ, ಅದು ಸನಾತನ ಧರ್ಮದ ಅಸ್ಮಿತೆ. ಈ ಅವಿನಾಶಿಯಾದ ಧರ್ಮವೇ ವಿಶ್ವದ ಬೆಳಕು. ಅದನ್ನು ಹೊತ್ತ ಭಾರತ ವಿಶ್ವಕ್ಕೆ ಗುರು. ಅರ್ಥ ಮಾಡಿಸಿಕೊಟ್ಟ ಆಚಾರ್ಯರು ವಿಶ್ವಗುರು. ಅವರು ಲೋಕಶಂಕರ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಇದುವರೆಗೆ ಬೆಂಗಳೂರಿನ ನೂಪುರ ಭ್ರಮರಿ ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರದ ಸಂಪಾದಕರು, ಪ್ರಕಾಶಕರು, ನಿರ್ದೇಶಕರೂ ಆದ ಡಾಕ್ಟರ್ BN ಮನೋರಮಾ ಅವರಿಂದ ಸಂಶೋಧನಾಪೂರ್ವಕ ಮಾತುಗಳನ್ನು ಕೇಳಿದಿರಿ. ಶ್ರೀ ಶಂಕರ ಭಗವತ್ಪಾದರ ತತ್ವಾದರ್ಶಗಳ ಹೊಂಗಿರಣದ ಬೆಳಕು ಸರ್ವರ ಮೇಲಿರಲಿ, ಎಲ್ಲರಿಗೂ ಸನ್ಮಂಗಳವಾಗಲಿ ಎಂಬ ಆಶಯದೊಂದಿಗೆ ಇವತ್ತಿನ ಹೊಂಗಿರಣ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ. ನಿರ್ವಹಣೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.